ನಾನೇನಾದರೂ ನಿಮ್ಮ ಗಡ್ಡ ಮೀಸೆ ಮುಟ್ಟಕ್ಕೆ ಬಂದರೆ ಅಥವಾ ತಲೆ ಸವರಕ್ಕೆ ಬಂದರೆ ತಿಡುಕ್ ಮುತ್ತಿ ಸಿಂಗಣ್ಣನ ಥರ ಆಡ್ತಿದ್ರಿ. ನನ್ನ ಹೇರ್ ಸ್ಟೈಲ್ ಹಾಳಾಗುತ್ತೆ ಹಂಗೆ ಹಿಂಗೆ ಅಂತ. ಇನ್ಮೇಲೆ ಅದನ್ನೆಲ್ಲ ಮಾಡೋದಕ್ಕೆ ಹಿಂದೆ ಪುಟ್ಟ ಪಾಪ ಬರುತ್ತೆ. ಅವಾಗ ಏನು ಮಾಡ್ತೀರಾ? ನನ್ನ ಮೇಲೆ ಸಿಡುಕ್ದಂಗೆ ಆ ಮಗು ಮೇಲೂ ಸಿಡುಕ್ತೀರಾ? ನೀವಾಗ ಮಗು ಮೇಲೆಲ್ಲ ಸಿಡ್ಕಲ್ಲ ಅಂತ ನನಗೆ ಗೊತ್ತು. ಯಾಕೆ ಹೇಳಿ? ನಿಮಗೆ ಮಕ್ಕಳಂದ್ರೆ ತುಂಬ ಇಷ್ಟ ಅಲ್ವಾ? ನೀವು ನಿಮ್ಮ ಮಗುನ ಎತ್ತ ಆಟ ಆಡಿಸ್ತೀರಾ, ಆ ಮಗು ನಿಮ್ಮ ಬಟ್ಟೆನೆಲ್ಲ ಗಲೀಜು ಮಾಡಿಬಿಡುತ್ತೆ. ಆಗ ನೀವು ಫಜೀತಿಲ್ ಸಿಕ್ಕಾಕೊಂಡು ಒದ್ದಾಡ್ತಾ ಇರ್ತೀರ. ಇದನ್ನೆಲ್ಲ ನೋಡಬೇಕು ನಾನು. ನಾನೇನೋ ಮಗುನ ನೋಡ್ಕೊಳ್ಳೋದ್ರಲ್ಲಿ ಬ್ಯುಸಿಯಾಗಿ ಹೋಗಿರ್ತೀನಿ. ಆದರೆ ನೀವು ಏನಪ್ಪ ಇವಳು ನಾನು ನೋಡ್ಕೊಳ್ಳೋದೇ ಇಲ್ಲ, ನನ್ನ ಕಡೆ ಗಮನನೇ ಕೊಡೋದಿಲ್ಲ ಅಂತ ಕೋಪ ಮಾಡಿಕೊಂಡು ನನ್ನೇನಾದರೂ ದೂರ ಮಾಡಿದ್ರಿ, ಅವಾಗಿರೋದು ನೋಡಿ ನಿಮಗೆ ಹಬ್ಬ. ಏನು ಮಾಡ್ತೀನಿ ಗೊತ್ತಾ? ನಿಮ್ಮ ಹೇರ್ ಸ್ಟೈಲ್ ಎಲ್ಲ ಹಿಂಗೆ ಹಾಳು ಮಾಡಿ ನೀವು ಕರಡಿ ಹಾಕಿ ಕಾಣೋ ಥರ ಮಾಡಿಬಿಡ್ತೀನಿ. ಈ ವಿಷಯ ನನಗೆ ಗೊತ್ತಾದ ತಕ್ಷಣನೇ ನಿಮಗೆ ಬಂದು ಹೇಳಬೇಕಿತ್ತು. ಸಾರಿ, 3 ದಿನ ಮುಂದಕ್ಕೆ ಹಾಕ್ಬಿಟ್ಟಿದ್ದೀನಿ. ಯಾಕೆ ಹೇಳಿ? 3 ದಿನ ಆದಮೇಲೆ ನಮ್ಮಿಬ್ರದ್ದು 3ನೇ ವರ್ಷದ ಆ್ಯನಿವರ್ಸರಿ. ಅವತ್ತಿನ ದಿನ ಹೇಗಿದ್ರು ಖುಷಿಯಾಗಿರ್ತೀರಾ. ಜೊತೆಗೆ ಈ ವಿಷಯ ಹೇಳಿದ್ರೆ ಡಬಲ್ ಖುಷಿ. ನಿಮ್ಮ ರಿಯಾಕ್ಷನ್ ನೋಡಬೇಕು ಈ ವಿಷಯ ಕೇಳಿದ ತಕ್ಷಣ ಹೆಂಗಿರುತ್ತೆ ಅಂತ. ಇದೆ ನನ್ನ ಕಡೆಯಿಂದ ನಿಮಗೆ ಆ್ಯನಿವರ್ಸರಿ ಗಿಫ್ಟ್. ಇಷ್ಟು ದಿನ ನನಗೆ ಆಪ್ರೇಷನ್ ಆಗೋಗಿದೆ, ನಮ್ಮಿಬ್ರಿಗೂ ಮಕ್ಕಳೇ ಆಗಲ್ಲ ಅಂತ ಭ್ರಮೆಯಲ್ಲಿದ್ವಿ. ಆದರೆ ಈಗ ಅದೆಲ್ಲ ಸುಳ್ಳು ಅಂತ ಗೊತ್ತಾಗಿದೆ. ನಮ್ಮಿಬ್ರಿಗೆ ಮಗುನೂ ಆಗ್ತಾ ಇದೆ. ಈ ವಿಷಯ ನೀವು ಕೇಳಿದ ತಕ್ಷಣ ನಿಮ್ಮ ಮುಖದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ನಾನು ಅಲ್ಲೇ ನಿಂತು ಕಣ್ಣಾರೆ ನೋಡಬೇಕು. ನಿಮ್ಗಾಗೋ ಆಶ್ಚರ್ಯ, ಸಂತೋಷ ಎಲ್ಲ ನೋಡಬೇಕು. ಈ ವಿಷಯ ಗೊತ್ತಾದ ಮೇಲೆ ನನ್ನ ನೀವು ಚೆನ್ನಾಗಿ ನೋಡ್ಕೋತೀರಾ, ನನ್ನ ಆಸೆಗಳನ್ನೆಲ್ಲ ಪೂರೈಸ್ತೀರಾ, ನನ್ನನ್ನು ನಿಮ್ಮ ಪುಟ್ಟ ಮಗು ಥರ ನೋಡ್ಕೋತೀರಾ, ಯಾವಾಗಲೂ ನನ್ನ ಜೊತೆಗೇ ಇರ್ತೀರಾ. ಇದನ್ನೆಲ್ಲ ನಾನು ಅನುಭವಿಸ್ಬೇಕು. ಒಂದು ಯಾಕೆ ಒಂಥರ ಇದೆಯಾ? ಏನಾಯ್ತು? ಲಕ್ಕಿಗೆ ನೀನು ಪ್ರಪೋಸಲ್ ಮಾಡಿದೆ, ಅವನು ನಿನ್ ಪ್ರಪೋಸಲ್ಗೆ ಒಪ್ಕೊಂಡಿದ್ದಾನೆ. ನೆನ್ನೆ ಪೂರ್ತಿ ನಿನ್ ಜೊತೆಲೇ ಇದ್ರು. ಇನ್ನು ಏನ್ ಸಮಸ್ಯೆ ನಿನ್ಗೆ? ಹೇಗ್ ಗೊತ್ತಾಯ್ತು ಅವ್ರು ಒಪ್ಕೊಂಡ್ರು ಅಂತ? ಅವ್ರೇನಾದ್ರು ಬಂದು ಹೇಳಿದ್ರ? ಅವರು ನನ್ನ ಪ್ರಪೋಸಲ್ನ ಆಕ್ಸೆಪ್ಟ್ ಮಾಡಿದ್ದಾರೆ ಅಂತ ಒಂದ್ಸಲನೂ ಬಾಯ್ಬಿಟ್ಟು ಹೇಳಿಲ್ಲ. ಬಾಯ್ಬಿಟ್ಟು ಹೇಳಿಲ್ಲ, ಆದ್ರೆ ಅವರು ನೋ ಅಂತ ಹೇಳಿಲ್ವಲ್ಲ? ಇಲ್ಲ ಅಂದಿದ ತಕ್ಷಣ ಅವ್ರು ನನ್ನ ಒಪ್ಕೊಂಡಿದ್ದಾರೆ ಅಂತನಾ? ಹೌದು, ಇಷ್ಟ ಇಲ್ಲ ಅಂದ್ರೆ ನೇರವಾಗಿ ಬಂದು ಹೇಳ್ತಾ ಇದ್ರಲ್ವಾ? ಇಷ್ಟ ಇರೋದಕ್ಕೆ ತಾನೇ ನಿನ್ನ ಕೇರ್ ಮಾಡೋದು, ನೋಡೋದಕ್ ಬರೋದು. ಪ್ರೀತಿನ ಎಂತ ಪ್ರೀತಿ? ಪ್ರಪೋಸ್ ಮಾಡ್ದಾಗಿಂದನೂ ಒಂದ್ಸಲನೂ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಿಲ್ಲ. ಎದ್ರದ್ ಸಿಕ್ಕಿ ಐ ಲವ್ ಯು, ಐ ಕಾಂಟ್ ಬಿ ವಿತೌಟ್ ಯು ಅಂದ್ರೆ ಅದಕ್ಕೂ ಏನೂ ಹೇಳಲ್ಲ. ಅಟ್ಲೀಸ್ಟ್ ಒಂದ್ಸಲನಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ವಾ? ಒಂದು ಗಂಡಸರು ನಮ್ಮ ಥರ ಎಮೋಷ್ನಲ್ ಆಗಿರಲ್ಲ.
ವಿ ಆರ್ ನಾಟ್ ವಿಯರ್ಡ್ ಲೈಕ್ ದಟ್. ಅವರು ಹೆಂಗಸ ಥರ ಸೆಂಟಿಮೆಂಟಲ್ ಆಗಿರಲ್ಲ. ಆಯ್ತು, ಅವ್ರಿಗೆ ಎಮೋಷನ್ಸ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ಲ ಅಂತಾನೆ ಇಟ್ಕೊಳ್ಳೋಣ. ಬಟ್ ನಾನು ಪ್ರಪೋಸ್ ಮಾಡಿ ಇಷ್ಟು ದಿವಸ ಆಯ್ತು, ಅಟ್ಲೀಸ್ಟ್ ಒಂದ್ಸಲನಾದ್ರೂ ಐ ಲವ್ ಯು ಟು ಅಂತ ಹೇಳ್ಬೋದಿತ್ತಲ್ವಾ? ಏನು ಸಾಹೇಬ್ರಾಗ್ಲೇ ಎದ್ಬಿಟ್ಟಿದ್ದೀರಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಇದೆ. ಯಾಕೆ ಹಾಕಿ ತಲೆ ಹಿಡ್ಕೊತಿದ್ದೀರಾ? ಏನಾಯ್ತು? ಯಾಕೋ ಗೊತ್ತಿಲ್ಲ, ತಲೆ ತುಂಬ ಭಾರ ಅನ್ನಿಸ್ತಾ ಇದೆ. ತಲೆ ನೋವ್ತಿರೋದಾ ಇಲ್ಲ ನೆನ್ನೆ ಕುಡ್ದಿದ್ದು ಜಾಸ್ತಿ ಆಗಿ ಹ್ಯಾಂಗ್ ಓವರ್ಗೆ ಹಾಗಾಗ್ತಿರೋದಾ? ಇರಿ, ಕಾಫಿ ಮಾಡ್ಕೊಂಬರ್ತೀನಿ. ತಗೊಳ್ಳಿ ಕಾಫಿ. ಥ್ಯಾಂಕ್ ಯು. ನಿನ್ನೆ ಸಂಜೆ ಮನೆಗೆ ಬಂದು ಕಾರ್ ಮನೆ ಹತ್ರ ನಿಲ್ಲಿಸಿ ನನ್ನ ಹತ್ರ ಮಾತಾಡ್ದೇನು ಹೇಳ್ದೇನು ಎಲ್ಲೋ ಹೊಟ್ಟೋಗಿದ್ದೀರಾ? ಎಲ್ಲೋಗಿದ್ರಿ ಹೇಳಿ ಇವಾಗ? ಅದು ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಹೋಗ್ಬಿಟ್ಟಿದೆ. ಓ ಹೌದಾ? ನೀವು ಮನೆಗೆ ಎಷ್ಟೊತ್ತಿಗೆ ಬಂದ್ರಿ? ನನಗಂತೂ ಗೊತ್ತೇ ಆಗಿಲ್ಲಪ್ಪ, ನಾನು ಮಲಗಿಬಿಟ್ಟಿದ್ದೆ. ನಿನ್ನ ಮನೇಲಿ ಇಲ್ಲ ಅಂತ ಅವರು ಒದ್ದಾಡ್ತಿದ್ದಾರೆ. ಸಂಜೆಯಿಂದ ನಿನ್ನ ಹುಡುಕ್ತಾ ಇದ್ದಾರೆ. ಕಾರ್ ನೋಡಿದ್ರೆ ಮನೆ ಮುಂದೆ ಫೋನು ಸ್ವಿಚ್ ಆಫ್ ಆಗಿದೆ. ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಬರ್ಬೇಕು. ಪಾಡಿಗೆ ನೀನು ಬಂದು ಕುಡಿತಾ ಇದೆಯಾ? ಇಲ್ಲೋಗಿದ್ದೀನಿ. ಮನೆಗೆ ಎಷ್ಟು ಗಂಟೆಗೆ ಬರ್ತೀನಿ ಅಂತ ಒಂದು ಮಾತು ಹೇಳಿದ್ರೆ ಏನೋ ಆಗ್ತಿತ್ತು. ಅದು ನಾನು ಬಂದಾಗ ಟೈಮ್ ನೋಡಿಲ್ಲ, ತುಂಬ ಲೇಟ್ ಆಗಿತ್ತಲ್ವಾ, ಬಂದ ತಕ್ಷಣ ಮಲ್ಕೊಬಿಟ್ಟೆ. ಆಯ್ತು. ಯಾಕೆ ನಗ್ತಾ ಇದೆಯಾ? ಏನಾಯ್ತು? ಸರಿಯಾಗಿ ಸುಳ್ಳು ಹೇಳೋದಕ್ಕೂ ಬರಲ್ವಲ್ಲ ನಿಮಗೆ, ಅದಕ್ಕೆ ನಗು ಬಂತು. ಸುಳ್ಳ? ಮತ್ತಿನ್ನೇನು, ನಿನ್ನೆ ಚೆನ್ನಾಗಿ ಕುಡಿದು ಟೈಟಾಗಿ ತೂರಾಡ್ಕೊಂಡು ಬಂದಿದ್ದೀರಾ ಮನೆಗೆ. ಪುಟ್ಟ ಪಾಪು ಥರ ನಾನು ಊಟ ಮಾಡಿಸಿ ನಿಮ್ಮ ಶೂ ಎಲ್ಲ ಬಿಚ್ಚಿ ಮಲಗಿಸಿದ್ದೀನಿ. ನನ್ನ ಹತ್ರನೇ ಈ ಥರ ರೀಲ್ ಬಿಡ್ತೀರಲ್ಲ? ಬಾಯ್ಬಿಟ್ಟು ಹೇಳಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ಮೆಸೇಜ್ ಅವ್ರು ಕಾಲ್ ಮಾಡಿ ಹೇಳ್ಬೋದಿತ್ತಲ್ವಾ? ಅವ್ರೇನು ಮಾತಾಡದೆ ಹೋದ್ರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು? ಅವ್ರಿಗೂ ನನ್ನ ಮೇಲೆ ಅದೇ ರೀತಿ ಫೀಲಿಂಗ್ಸ್ ಇದೆ ಅಂತ ನಂಗೆ ಹೇಗೆ ಗೊತ್ತಾಗತ್ತಮ್ಮ? ಬಂದು ಕೆಲವರು ಹಾಗೇನೆ ಅಮ್ಮ, ಬಾಯಿ ಬಿಟ್ಟು ಏನನ್ನು ಹೇಳ್ಕೊಳ್ಳೋದಿಲ್ಲ. ಅವ್ರ ಮನಸ್ಸಲ್ಲೇ ಇಟ್ಕೊಂಡಿರ್ತಾರೆ. ಅವರಿಗೆ ಸಂಕೋಚ ಇರುತ್ತೆ. ಅವ್ರು ಮಾಡೋ ಕೆಲಸಗಳಿಂದ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ನಿನಗೆ ಹುಷಾರಿಲ್ಲ ಅಂತ ಗೊತ್ತಾದ ತಕ್ಷಣ ನಾವ್ಯಾರೂ ಹೇಳೇ ಇಲ್ಲ, ಅವ್ರಾಗೆ ಬಂದಿದ್ದಾರೆ. ಅವ್ರ ಮುಖದಲ್ಲೂ ಎಷ್ಟು ಗಾಬರಿ ಇತ್ತು ಗೊತ್ತಾ? ಅವ್ರಿಗೂ ನಿನ್ ಬಗ್ಗೆ ಕನ್ಸರ್ನ್ ಇದೆ, ನಿನ್ ಬಗ್ಗೆ ಕೇರಿಂಗ್ ಇದೆ. ಇದೆಲ್ಲ ಲವ್ವೇ ಅಲ್ವಾ? ಅದನ್ನ ಒಂದ್ಸಲನಾದ್ರೂ ಬಾಯ್ ಬಿಟ್ಟು ಹೇಳ್ಬೇಕಲ್ವೇನಮ್ಮ? ಐ ಆಮ್ ಲಿಟ್ರಲಿ ಡೈಯಿಂಗ್ ಟು ಹಿಯರ್ ಇಟ್. ಅವ್ರು ನನಗದನ್ನ ಓಪನ್ ಆಗಿ ಹೇಳಿದ್ರೆ ನನಗೂ ಕ್ಲಾರಿಟಿ ಸಿಗುತ್ತೆ, ಖುಷಿ ಆಗುತ್ತೆ. ಲಕ್ಕಿ ನಿಂತರ ಎಲ್ಲದನ್ನು ಬಾಯಿ ಬಿಟ್ಟು ಹೇಳ್ಕೊಡಲ್ಲ. ಅವ್ರೊಂದ್ ಸ್ವಲ್ಪ ಸಂಕೋಚದ ಸ್ವಭಾವ, ಮಾತು ಕಡಿಮೆ. ಅಂಥವ್ರು ಮನ್ಸಲ್ಲಿರೋದನ್ನ ಹೇಳ್ಕೋಬೇಕು ಅಂದ್ರೆ ಅದಕ್ಕೊಂದು ಸಂದರ್ಭ ಒದಗಿ ಬರಬೇಕು. ನೀವಿಬ್ರೇ ಇರಬೇಕು, ಅದಕ್ಕೆ ಅಂತ ಒಂದು ಏಕಾಂತ ಇರಬೇಕು. ಅವಾಗ ಅವ್ರ ಮನ್ಸಲ್ಲಿರೋದನ್ನ ಅವರು ನಿನ್ನ ಹತ್ರ ಹೇಳ್ಕೋಬಹುದು. ಆ ಸಂದರ್ಭಕ್ಕೋಸ್ಕರ ಅವರು ಕಾಯ್ತಾ ಇರ್ಬೋದು. ನೀನ್ ಏನ್ ಮಾಡ್ಬೇಕು ಅಂದ್ರೆ ಅಂತ ಒಂದು ಸಿಚುವೇಶನ್ನ ನೀನೇ ಕ್ರಿಯೇಟ್ ಮಾಡ್ಬೇಕು. ಅವಾಗ ಅವರೇ ಮನ್ಸಲ್ಲಿರೋದನ್ನ ನಿನ್ನ ಹತ್ರ ಹೇಳ್ಕೊಳ್ತಾರೆ. ಮತ್ತೆಲ್ಲ ಗೊತ್ತಿದ್ದು ಯಾಕೆ ಹೇಳಿದೆ? ನಿಮಗೇನಾದರೂ ನೆನಪಿದೆಯಾ ಇಲ್ವಾ? ನೆನಪಿದ್ರೆ ಏನು ನೆನಪಿದೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಹಾಗೆ ಮಾತಾಡಿದೆ. ಆದರೆ ನೀವು ಅತಿ ಬುದ್ಧಿವಂತರು ಬಿಡಿ. ನೀನೋ ಕತೆ ಹೇಳಿ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡಿದ್ರಿ, ಚೆನ್ನಾಗಿತ್ತು. ನಿಮ್ಮ ಮೈ ಮೇಲೆ ಜ್ಞಾನ ಇಲ್ಲದೆ ಇರೋ ಅಷ್ಟೊಂದು ತೂರಾಡೋ ಅಷ್ಟು ಕುಡ್ದಿದ್ದೀರಲ್ಲ, ಏನಾಯ್ತು? ಏನಾದರೂ ಸಮಸ್ಯೆನಾ? ಹಾಗೇನೂ ಇಲ್ಲ,
ತುಂಬ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು. ಹಾಗೆ ಕುಡಿತಾ ಕುಡಿತಾ ಲಿಮಿಟ್ ಗೊತ್ತೇ ಆಗಿಲ್ಲ. ನನಗಿದೆಲ್ಲ ಕತೆ ಹೇಳಬೇಡಿ ಲಕ್ಕಿಯವರೇ. ನೀವಿಷ್ಟು ಕುಡಿಯೋದು ಯಾವಾಗ ಅಂತ ನನಗೆ ಚೆನ್ನಾಗಿ ಗೊತ್ತು. ಮನಸ್ಸಲ್ಲೇನೋ ಟೆನ್ಷನ್ ಇರುತ್ತೆ, ಬೇಜಾರಿರುತ್ತೆ, ಯಾರ ಹತ್ರನೂ ಹೇಳ್ಕೊಂಡಿರೋದಿಲ್ಲ, ಅದಕ್ಕೆ ಹೋಗಿ ಹಿಂಗೆ ಕುಡ್ದಿರ್ತೀರ. ಈಗ ನಿಜ ಹೇಳಿ, ಏನಕ್ಕೆ ಅಷ್ಟು ಕುಡಿದ್ರಿ ನೆನ್ನೆ? ನಿಜವಾಗ್ಲೂ ಹಾಗೇನೂ ಇಲ್ಲ ಗೀತಾ. ಹೇಳಿದ್ನಲ್ಲ, ಎಷ್ಟೋ ದಿನ ಆದಮೇಲೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಷ್ಟೇ. ಮತ್ತು ಮನೆಗೆ ಬಂದಾಗ ನೆಮ್ಮದಿನೇ ಇಲ್ಲ ಅಂತ ಏನೇನೋ ಬಡಬಡಿಸ್ತಿದ್ರಿ. ಹೌದಾ? ನಾನು ಹಾಗೆ ಮಾತಾಡಿದ್ನ? ಯಾರೋ ಹೇಳಿದ್ನ, ನಾನು ಎಣ್ಣೆ ಏಟಲ್ಲಿ ಹಾಗೆ ಹೇಳ್ಬಿಟ್ಟೆ ಅನಿಸುತ್ತೆ. ಆಯಿತು ಬಿಡಿ, ನನಗೂ ಗೊತ್ತಾಯಿತು. ನಿಮ್ಮ ಮನಸ್ಸಲ್ಲಿ ಏನೋ ಇದೆ ಒಟ್ಟಿನಲ್ಲಿ, ಆದರೆ ನನ್ನ ಹತ್ರ ಹೇಳೋದಕ್ಕೆ ಇಷ್ಟಪಡ್ತಿಲ್ಲ. ಬೇಡ ಬಿಡಿ, ನಾನು ಫೋರ್ಸ್ ಮಾಡೋದಕ್ಕೆ ಬರಲ್ಲ. ಇಲ್ಲ ಗೀತಾ, ಹಾಗೇನೂ ಇಲ್ಲ. ಆಯಿತು ಬಿಡಿ, ಸೀಕ್ರೆಟ್ ಮೇಂಟೈನ್ ಮಾಡ್ತೀರಾ ಅಲ್ವಾ? ಮಾಡಿ. ನಿಮ್ಗೊಬ್ರಿಗೆ ಅಲ್ಲ, ನನಗೂ ಬರುತ್ತೆ ಸೀಕ್ರೆಟ್ ಮೇಂಟೈನ್ ಮಾಡೋಕ್ಕೆ. ನಿಮ್ಗೆ ಹೇಳಬೇಕಾಗಿರೋ ವಿಷಯನ ನಾನು ಹೇಳಲ್ಲ. ಪ್ಲೀಸ್ ಗೀತಾ, ಹಾಗೆಲ್ಲ ಮಾತಾಡಬೇಡ. ಅದೇನು ಅಂತ ಹೇಳು. ಹೇಳಲ್ಲ. ಇವಾಗ ನೀವೇನಾದರೂ ಮುಚ್ಚಿಟ್ಟಾಗ ನನಗೆ ಹೆಂಗೆ ಫೀಲ್ ಆಗುತ್ತೆ ಹೇಳಿ? ಆ ಫೀಲಿಂಗ್ ನಿಮಗೂ ಬರಬೇಕು, ಅದಕ್ಕೆ ಹೇಳಲ್ಲ. ಪಿಂಕು, ಏನಿವತ್ತು ನಮ್ಮ ಯಜಮಾನ್ರಿಗೆ ಇದ್ದಕ್ಕಿದ್ದ ಹಾಗೆ ಲವ್ ಬಂದ್ಬಿಟ್ಟಿದೆ. ಇದ್ದಕ್ಕಿದ್ದಾಗೆ ಏನಿಲ್ಲ, ಯಾವಾಗೂ ನಿನ್ನ ಮೇಲೆ ಲವ್ ಇರುತ್ತೆ, ಹೇಳ್ಕೊಳ್ಳಲ್ಲ ಅಷ್ಟೇ. ಹೇಳ್ಕೊಂಡ್ರೆ ಅಲ್ವಾ ಗೊತ್ತಾಗೋದು. ಇವಾಗ ಹೇಳ್ಕೊಳ್ಳೋಕ್ಕೆ ಅಂತ ತಾನೇ ನಾನು ಇಲ್ಲಿಗೆ ಬಂದಿರೋದು. ಎಷ್ಟು ರೊಮ್ಯಾಂಟಿಕ್ ಅಲ್ಲ ನಾನು? ತುಂಬ ರೊಮ್ಯಾಂಟಿಕ್. ಈಗ ಬಿಡಿ. ಬಿಡೋದಕ್ಕಲ್ಲ ನಿನ್ನ ಕಟ್ಕೊಂಡಿರೋದು, ಈ ಗಟ್ಟಿಯಾಗಿ ತಪ್ಕೊಳ್ಳೋದಕ್ಕೆ. ಸರಿ, ಈಗ ಬಿಡಿ. ಆದರೂ ಇಷ್ಟೊಂದು ಪ್ರೀತಿ ತೋರಿಸ್ತಿದ್ದೀರಾ ಅಂದರೆ ಏನೋ ವಿಷಯ ಇದೆ. ಏನು? ಹೌದು, ವಿಷಯ ಇದೆ, ಆದರೆ ಇವತ್ತಲ್ಲ, ಇನ್ನು 3 ದಿನಕ್ಕೆ. ಇನ್ನೂ 3 ದಿನಕ್ಕ? ಏನಿದೆ ಅಂಥದ್ದು? ನೀನೇ ಗೆಸ್ ಮಾಡು. ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅವ್ರೆ, ಅದೇನು ಅಂತ ನೀವೇ ಹೇಳಿ. ಪಿಂಕು, ಸರಿಯಾಗಿ ಯೋಚನೆ ಮಾಡು, ನೆನಪು ಬರುತ್ತೆ. ನನ್ಗೇನು ಹೊಳಿತಿಲ್ಲ, ಅದೇನು ಅಂತ ನೀವೇ ಹೇಳಿ. ಓ ಪೆದ್ದೆ, ಇನ್ನು 3 ದಿನಕ್ಕೆ. ಇನ್ನು 3 ದಿನಕ್ಕೆ ನಮ್ಮದು 3ನೇ ವರ್ಷದ ವೆಡ್ಡಿಂಗ್ ಆ್ಯನಿವರ್ಸರಿ. ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ ಇನ್ ಅಡ್ವಾನ್ಸ್ ಪಿಂಕು. RJ ಜಾನು ಅವರು ಬೆಳಬೆಳಗ್ಗೆ ಪ್ರಕೃತಿಯ ಕಡೆ ಗಮನ ವಹಿಸಿದ್ದಾರೆ. ಹಲೋ, ನಾನು ನಿನ್ನ ಹತ್ರನೇ ಮಾತಾಡ್ತಿರೋದು. ಗೀತಾ, ಮಾತಾಡ್ತೀವಿ ಇಲ್ವೋ? ನನ್ನ ಮೇಲೆ ಕೋಪನಾ? ನಿನ್ನೆ ಕೇಳ್ತಾ ಇರೋದು, ಕೋಪನಾ? ಇಲ್ಲ. ಮತ್ತ್ಯಾಕೆ ಮುಖ ಹೀಗೆ ಇಟ್ಕೊಂಡಿದ್ಯಾ? ನನ್ನ ಮುಖ ಇರೋದೇ ಹೀಗೆ. ಖಂಡಿತ ಇಲ್ಲ, ನನ್ನ ಹೆಂಡತಿ ಮುಖ ತುಂಬ ಮುದ್ದಾಗಿದೆ. ಇದು ಯಾರ್ದೋ ಬೇರೆಯವ್ರ ಮುಖ. ಇಲ್ಲಿ ಒಂದು ಸ್ವಲ್ಪ ನಗು ನೋಡೋಣ. ಆಹಾ, ಅಲ್ಲಿ ನೋಡು, ಮಿಣ ಮಿಣ ಅಂತ ಹೊಳಿತಾ ಇದೆ. ಪಕ್ಕ ನಿನ್ನ ಟೂತ್ ಪೇಸ್ಟಲ್ಲಿ ಬ್ಲೀಚಿಂಗ್ ಪೌಡರ್ ಇದೆ. ನೋಡಿದ್ಯಾ? ಈ ಥರ ಯಾವಾಗಲೂ ನಗ್ನಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೇ ಗೊತ್ತಾ? ಹೌದು,
ನೀವ್ ಯಾವಾಗ್ಲೂ ಆಕಾಶ ತಲೆ ಮೇಲೆ ಬಿದ್ದವ್ರಂಗಿರಿ, ದೇವದಾಸ್ ಥರ ಕುಡ್ಕೊಂಡು ಮನೆಗೆ ತುರಾಡ್ಕೊಂಡು ಬನ್ನಿ, ನಾನು ಮಾತ್ರ ಹೀಗೆ ನಗ್ನಗ್ತಾ ಇರ್ತೀನಿ. ಸಾರಿ ಗೀತಾ, ಇನ್ಯಾವತ್ತೂ ಆ ಥರ ಮಾಡಲ್ಲ. ಓಕೆ ನೋಡಿ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗ್ಬಿಟ್ಟು ಕುಡಿದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ಆದರೆ ಮನ್ಸಲ್ಲಿ ಏನೋ ಇಟ್ಕೊಂಡು 3 ಹೊತ್ತು ಕೊರಗ್ತಿರ್ತೀರ, ಹೇಳ್ಕೊಳ್ಳೋದು ಇಲ್ಲ, ಅದು ನನಗಿರೋ ಪ್ರಾಬ್ಲಮ್ಮು. ಅದೇನಿದ್ರು ನನ್ನ ಹತ್ರ ಹೇಳ್ಕೊಳ್ಳಿ. ಇಲ್ಲಿವರೆಗೂ ನಾನು ಯಾವ ವಿಷಯ ನಿನ್ನ ಹತ್ರ ಮುಚ್ಚಿಟ್ಟಿದ್ದೀನಿ ಎಲ್ಲ ಹೇಳಿಲ್ವಾ? ಸರಿ, ನೆನ್ನೆ ಯಾತಕ್ಕೆ ಕುಡ್ದಿದ್ದು, ಎಲ್ಲಿಗೆ ಹೋಗಿದ್ರಿ ಎಲ್ಲ ಹೇಳಿ ಇವಾಗ. ಅದೇ ನನ್ನ ಫ್ರೆಂಡ್ ಪ್ರಾಬ್ಲಮ್ ಅಂತ ಹೇಳಿದ್ನಲ್ಲ, ಡೇ ಬೈ ಡೇ ತುಂಬ ವರ್ಸ್ಟ್ ಆಗ್ತಾ ಇದೆ. ಅವನಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಈಸ್ ಕ್ಲೂಲೆಸ್. ಒಂದು ಕಡೆ ಅದಾದರೆ ಇನ್ನೊಂದು ಕಡೆ ಕಬಡ್ಡಿ ಮ್ಯಾಚ್ ಪ್ರಿಪ್ರೇಷನ್ಸ್, ಎರಡನ್ನೂ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ದತ್ತು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಥ್ಯಾಂಕ್ ಯು. ಸೋ ಸಾರಿ, ಆನಿವರ್ಸರಿ ಅನ್ನೋದನ್ನ ಮರ್ತೇ ಹೋಗಿದ್ದೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಇನ್ ಅಡ್ವಾನ್ಸ್. ಥ್ಯಾಂಕ್ ಯು ಪಿಂಕಿ, ಥ್ಯಾಂಕ್ ಯು ಸೋ ಮಚ್. ನಮಗೆ ಮದುವೆ ಆಗಿ 3 ವರ್ಷ ಆಗೋಯ್ತು, ನನಗಂತೂ ನಂಬಿಕೆನೇ ಬರ್ತಿಲ್ಲ. ಅದಾಗೆ ಪಿಂಕಿ, ಒಳ್ಳೆ ಸೆನ್ಸ್ ಆಫ್ ಹ್ಯೂಮರ್ ಇರೋ ಗಂಡನ ಮದುವೆ ಆದರೆ ಟೈಮ್ ಹೋಗೋದೇ ಗೊತ್ತಾಗಲ್ವಂತೆ. ಇದನ್ನ ಒಬ್ಬರು ಮೇಧಾವಿ ಹೇಳಿದ್ದು. ಓಹೋ, ಯಾರಪ್ಪ ಮೇಧಾವಿ? ನಾನೇ, ದತ್ತಾತ್ರೇಯ. ಹೌದು, ಈ ಥರ ಸ್ಪೆಷಲ್ ದಿನಗಳನ್ನ ನೀವು ಯಾವತ್ತೂ ನೆನ್ಪಿಟ್ಕೋತಾ ಇರಲಿಲ್ಲ. ನಾನಾಗೆ ಬಂದು ನಿಮ್ಗೆ ಹೇಳಬೇಕಾಗಿತ್ತು. ಇವತ್ತೇನೋ ನೆನ್ಪಿಟ್ಕೊಂಡು ವಿಷಯನ ಹೇಳ್ತಿದ್ದೀರಾ? ಅದಕ್ಕೆ ಯಾಕೆ ಕಷ್ಟರ ಕೆಡಿಸ್ಕೊತಿದ್ದೀರಾ? ನೀವು ಹೇಳಿದ ಮೊದಲನೇ ಪ್ರಾಬ್ಲಮ್ಮು ನಿಮ್ಮ ಪ್ರಾಬ್ಲಮ್ಮೇ ಅಲ್ಲ. ನೀವೇನು ಮಾಡೋದಕ್ಕೂ ಆಗಲ್ಲ ಅದ್ರ ಬಗ್ಗೆ, ಸೊ ತಲೆ ಕೆಡಿಸ್ಕೋಬೇಡಿ. ಇನ್ನು ಕಬಡ್ಡಿ ವಿಷಯ, ಟೈಮ್ ಕಡಿಮೆ ಇದೆ, ನನಗೂ ಗೊತ್ತು, ಪ್ರೆಷರ್ ಇರುತ್ತೆ. ಆದರೆ ಕರೆಕ್ಟಾಗಿ ಒಂದು ಪ್ರಾಕ್ಟೀಸ್ ಶೆಡ್ಯೂಲ್ ಅಂತ ಪ್ಲ್ಯಾನ್ ಮಾಡಿ ಎಲ್ಲರನ್ನೂ ಸೇರಿಸ್ಕೊಂಡು ಪ್ರಾಕ್ಟೀಸ್ ಮಾಡಿ. ನಿಮ್ಗಿದೆಲ್ಲ ದೊಡ್ಡ ವಿಷಯ ಅಲ್ವೇ ಅಲ್ವಲ್ಲ? ಅಲ್ವಾ? ಅದಕ್ಕೆ ಈ ಥರ ಐಡಿಯಾಗಳನ್ನ ಕೊಟ್ಟರೆ ಎಷ್ಟು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಅದಕ್ಕೆ ಹೇಳೋದು, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದಿರ್ ಇಸ್ ಅ ವುಮನ್ ಅಂತ. ನೀ ನನ್ನ ಲೈಫಲ್ಲಿ ಇಲ್ಲ ಅಂದಿದ್ರೆ ನಾನು ಏನು ಮಾಡ್ತಿದ್ನೋ ದೇವ್ರಿಗೆ ಗೊತ್ತು. ಯಪ್ಪ, ಎಂಥ ಡೈಲಾಗ್ ಹೇಳಿದ್ರಿ, ಹಣೆಗೆ ಟಚ್ ಆಗೋಯ್ತು. ಹಲೋ, ಡೈಲಾಗ್ ಅಲ್ಲ, ಐ ಮೀನ್ ಇಟ್. ಬೈದಿವೆ ಏನೋ ಹೇಳಬೇಕು ಅಂತಿದ್ಯಲ್ಲ, ಏನು ವಿಷಯ? ಹೇಳಲ್ಲ. ದಿಸ್ ಇಸ್ ನಾಟ್ ಫೇರ್. ನನ್ನ ಮನಸ್ಸಲ್ಲಿರೋದನ್ನ ನಾನು ಹೇಳಿದ್ದೀನಿ, ನೀನು ಹೇಳಲ್ವಾ? ಆಯ್ತು, ಹೇಳ್ತೀನಿ. ನಿಮ್ಗೆ ಹೇಳ್ದಲ್ಲೇ ಇರೋದಕ್ಕಾಗತ್ತಾ? ಆದರೆ ಇವತ್ತು ಹೇಳಲ್ಲ, ಇನ್ನೂ 3 ದಿನ ಬಿಟ್ಟು ಹೇಳ್ತೀನಿ. ಅದ್ಯಾಕೆ 3 ದಿನ ಬಿಟ್ಟು? ನಾನು ಹೇಳೋದಕ್ಕೆ ಹೊರಟಿರೋದು ಒಂದು ಸ್ಪೆಷಲ್ ವಿಷಯ. ಅದಕ್ಕೆ ಒಂದು ಸ್ಪೆಷಲ್ ಡೇ ಇರಬೇಕು, ಸ್ಪೆಷಲ್ ಒಕೇಶನ್ ಇರಬೇಕು, ಅವಾಗ ಹೇಳ್ತೀನಿ. ಇನ್ನೊಂದು 3 ದಿನ ಕಾಯ್ರಿ. ನಾವು ಹಾಗೇನಮ್ಮ, ನಮಗೆಲ್ಲ ನೆನಪಿರುತ್ತೆ, ಆದರೆ ತೋರಿಸ್ಕೊಳ್ಳಲ್ಲ ಅಷ್ಟೇ, ಬಿಲ್ಡಪ್ ತಗೊಳ್ಳಲ್ಲ. ನೀವೇ ಮೊದಲು ವಿಶ್ ಮಾಡಲಿ ಅಂತ ಕಾಯ್ತಾ ಇರ್ತೀನಿ. ಆಯ್ತಾಯ್ತು, ಬರೀ ಸ್ಪೆಷಲ್ ವಿಷಯ ಅಷ್ಟೇನಾ? ಸ್ಪೆಷಲ್ ಗಿಫ್ಟ್ ಏನು ಇಲ್ವಾ? ಪಿಂಕಿ, ಗ್ಯಾರಂಟಿ ಇರುತ್ತೆ. ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಈ ವರ್ಷ ಆ್ಯನಿವರ್ಸರಿನ ಸ್ಪೆಷಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇದು ಅರೇಂಜ್ಮೆಂಟ್ಸ್ ಎಲ್ಲ ನಡೀತಾ ಇದೆ. ಸೋ ಸ್ವೀಟ್. ನನಗೆ ಹೇಳ್ತಾ ಇಷ್ಟೆಲ್ಲ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಪಾರ್ಟಿ ಥೀಮ್ ಏನು, ಡ್ರೆಸ್ ಕೋಡ್ ಏನು, ಡೆಕೋರೇಷನ್ ಏನೇನಾಗಬೇಕು, ಇದೆಲ್ಲ ಪ್ಲ್ಯಾನ್ ಮಾಡಿದ್ದು ಗೀತಾ ಅವರು. ಅದನ್ನು ಎಕ್ಸಿಕ್ಯೂಟ್ ಮಾಡೋದು ನಾನೇನೆ. ಗೀತಾ ಅವ್ರು ಮೊದಲೇ ಹೇಳಿದ್ರು, ನಿಮ್ಗೆ ಈ ವಿಷಯನ ಈಗಲೇ ಹೇಳೋದು ಬೇಡ ಅಂತ. ಏನು ಮಾಡಲಿ, ನಾನು ತಡ್ಕೊಳಕ್ಕಾಗಲಿಲ್ಲ, ಇದೆಲ್ಲ ಹೇಳ್ಬಿಟ್ಟೆ. ಸ್ಪೆಷಲ್ಲಾ? ಯಾವುದಪ್ಪ ಸ್ಪೆಷಲ್ಲು? ಸ್ಪೆಷಲ್ ವಿಷಯ ಓಕೆ, ಬಟ್ 3 ದಿನದಲ್ಲಿ ಸ್ಪೆಷಲ್ ಒಕೇಶನ್ ಏನಿದೆ? ವೆಯ್ಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆದರೂ
3 ದಿನ ಬಿಟ್ಟು ಸ್ಪೆಷಲ್ ಒಕೇಶನ್ ಏನಿದೆ? ನಿನ್ನ ಬರ್ಡೇನಾ? ಅಲ್ಲ ಅಲ್ಲ ಅಲ್ಲ, ನನ್ನ ಬರ್ಡೇ ಅಂತೂ ಅಲ್ಲ. ಇನ್ನೇನು? ತುಂಬ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನೊಂದು 3 ದಿನ ತಾನೇ. ಆ ಸ್ಪೆಷಲ್ ಡೇ ಏನು, ನಿಮಗೆ ನಾನು ಹೇಳಬೇಕಾಗಿರೋ ವಿಷಯ ಏನು ಎಲ್ಲ ಗೊತ್ತಾಗುತ್ತೆ. ಇದು ನಿಮ್ಗೊಂದು ಸರ್ಪ್ರೈಸ್. ನೋಡು, ಇದಿರೋ ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡ್ತಾ ಇದ್ಯಾ. ವಿಷಯ ಹೇಳಿಲ್ಲ ಅಂದ್ರೂ ಪರವಾಗಿಲ್ಲ, ಈ ಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡಬೇಡ. ಅಟ್ಲೀಸ್ಟ್ ಕ್ಲೂನಾದ್ರೂ ಕೊಡು, ಗೆಸ್ ಮಾಡ್ತೀನಿ. ಬಂದ್ಬಿಡಿ, ಕೊಡ್ತೀನಿ ಕ್ಲೂ, ಹಿಂಟ್ ಎಲ್ಲ ನಿಮಗೆ. ಇದೇನು ಗೇಮ್ ಶೋನಾ? ಸುಮ್ಮನೆ ಆಟ ಆಡ್ಸ್ಬೇಡ ಗೀತಾ. ಏನು ವಿಷಯ ಅಂತ ಹೇಳು. ಏನು ವಿಷಯ ಅಂತ ನಾನು ನಿಮಗೆ ಹೇಳಿದ್ರೆ ಸರ್ಪ್ರೈಸ್ ಹೆಂಗಿರುತ್ತೆ? ನಾನು ಹೇಳಲ್ಲ ಅಂದರೆ ಹೇಳಲ್ಲ, ನೋವೇ ಚಾನ್ಸೇ ಇಲ್ಲ.